ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಜಮಾ ಆಗುವುದು ಯಾವಾಗ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತೆ. 7ನೇ ಕಂತಿನ ಹಣ ನೀವು ಪಡೆದುಕೊಂಡಿದ್ದೀರಾ? ಸೊ ಕೆಲವರಿಗೆ 7ನೇ ಕಂತಿನ ಹಣ ಆಗಲಿ ಅಥವಾ 2-3 ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಜಮಾ ಆಗುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಕಮೆಂಟ್ಸ್ಗಳು ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಎರಡು ಕೆಲಸವನ್ನು ಮಾಡಿದರೆ ಮೇ ಬಿ ನಿಮಗೆ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಎರಡು ಕೆಲಸಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ. ಸೊ ಹಾಗಾಗಿ 7ನೇ ಕಂತಿನ ಹಣ ನೀವು ಪಡೆದುಕೊಂಡಿದ್ದೀರಾ. ಈಗ 8ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲರಿಗೆ 7ನೇ ಕಂತಿನ ಹಣ ಜಮಾ ಆಗಿಲ್ಲ, ಡೋಂಟ್ ವರಿ, ಖಂಡಿತವಾಗಿ 7 ಮತ್ತು 8 ಟೋಟಲ್ ಆಗಿ 4,000 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ಈಗ ಇನ್ನೂ ಕೂಡ ಯಾವುದೇ ಇನ್ಸ್ಟಾಲ್ಮೆಂಟ್ ಕಂತಿನ ಹಣ ನಿಮಗೆ ಬಂದಿಲ್ಲ ಅಥವಾ ನೀವು ಈ ಎರಡು ಕೆಲಸ ಮಾಡದಿದ್ದರೆ ನಿಮಗೆ ಮುಂದೆ ಹಣ ಜಮಾ ಆಗುವುದು ಡೌಟ್ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ. ಮೊದಲನೇದಾಗಿ ಈ KYC ಮಾಡಿಸಿ ನೀವು ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಬಿಕಾಸ್ 10 ವರ್ಷಗಳಿಂದ ನೀವು ಆಧಾರ್ ಕಾರ್ಡ್ ವೆರಿಫೈ ಮಾಡಿಲ್ಲ ಅಂತ ಹೇಳಿದರೆ ಒನ್ ಮೋರ್ ಟೈಮ್ ಯು ಹ್ಯಾವ್ ಟು ವೆರಿಫೈ ಯುವರ್ ಆಧಾರ್ ಕಾರ್ಡ್. ಸೊ ಈ KYC ಮಾಡಿಸಿ ಖಂಡಿತವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ನೀವು ಸಂಪರ್ಕಿಸಿ. ಖಂಡಿತವಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.